ಅರಳಿ. ಸ್ವಾಗತಂ ಸುಸ್ವಾಗತಂ. ನಮ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸುಮಾರು ತಿಂಗಳ ಹಿಂದೆ ಈ ರಶ್ಮಿಕಾ ಮಂಗಣ್ಣ ಮೇಲೆ ಒಂದು ರೋಸ್ಟ್ ವಿಡಿಯೋ ಮಾಡಿದ್ದೆ. ಆಗ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದ್ರು, ಏನೋ ಆಗಿದ್ದಾಯ್ತು ಬಿಡುಗುರು, ಯಾಕೆ ಅವಳನ್ನ ಅಷ್ಟೊಂದು ದ್ವೇಷ ಮಾಡ್ತೀರಾ ಅಂತ. ಈ ಅಮ್ಮ ಒಂದಾದ್ಮೇಲೆ ಒಂದು ಅಂತ ಕನ್ನಡಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅವಮಾನ ಮಾಡ್ತಾನೆ ಇದ್ರೆ ನಾವ್ ಇವಳನ್ನ ದ್ವೇಷ ಮಾಡದೆ ಇನ್ನೇನ್ ದ್ವಾಸೆ ಮಾಡಿ ತಿನ್ಸಕಾಯ್ತದ್ಯೇ? ಕನ್ನಡ ಸಿನಿಮಾ ರಂಗದಿಂದ ಜೀವನ ಕಟ್ಕೊಂಡು ಬೆಳೆದು ಅದೇನೋ ಹತ್ತಿದ ಮೆಟ್ಲು ಮೇಲೆ ನಾವು ಉಚ್ಚೆ ಉಯ್ಕೊಂಡು ಹೋದ್ರಂತೆ. ಹಂಗೆ ಒಂದ್ಸಲ ಕನ್ನಡದಲ್ಲಿ ಮಾತಾಡಿ ಅಂದಿದ್ದಕ್ಕೆ ಈಗ ಕನ್ನಡ ಬೇಡ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಅಂದ್ಲು. ಇನ್ನೊಂದ್ಸಲ ಕನ್ನಡ ಭಾಷೆನೇ ಬರಲ್ಲ ಅಂದ್ಲು. ಅದಾದ್ಮೇಲೆ ತನಗ್ ಮೊದಲನೇ ಅವಕಾಶ ಕೊಟ್ಟ ಪ್ರೊಡಕ್ಷನ್ ಹೆಸರು ಕೇಳಿದಾಗ ಅದ್ಯಾವ್ದೋ ಸೋ ಕಾಲ್ಡ್ ಪ್ರೊಡಕ್ಷನ್ ಅಂತ ಬೆರಳು ತೋರಿಸಿ ನಮ್ಮ ರಿಷಬ್ ಶೆಟ್ಟಿ ಕೈಲಿ ವಾಂಚಿಸ್ಕೊಂಡ್ಲು. ಈಗ ಇಷ್ಟೆಲ್ಲ ಆದ್ಮೇಲೆ ಅದ್ಯಾವ್ದೋ ಕಾರ್ಯಕ್ರಮದಲ್ಲಿ ನಾನು ಹೈದರಾಬಾದ್ ನವಳು ಅಂತ ಹೇಳ್ಕೊಂಡಿದ್ದಾರೆ. Because I'm from Hyderabad, I have come alone, and today I hope I am a part of all of your family. ನಾಚಿಕೆ ಆಗೋದಿಲ್ವೇ ಹೆಸ್ಕೆ ಬದುಕೋದಕ್ಕೆ? ನನ್ನ